ಶ್ರೀಮತೆ ರಾಮಾನುಜಾಯ ನಮಃ. ಯೋ ನಿತ್ಯಮಚ್ಯುತಪದಾಂಬುಜಯುಗ್ಮರುಕ್ಮ ವ್ಯಾಮೋಹತಸ್ತತಿತರಾಣಿ ತೃಣಾಯ ಮೇನೆ ಅಸ್ಮದ್ಗುರೋರ್ಭಗವತೋಸ್ಯ ದಯೇಕ ಸಿಂಧೋ ರಾಮಾನುಜಸ್ಯ ಚರಣೌ ಶರಣಂ ಪ್ರಪದ್ಯೆ. ಶ್ರೀಮತೆ ರಾಮಾನುಜಾಯ ನಮಃ. ಪರಮ ಪೂಜ್ಯ ಶ್ರೀ 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 ಯದುಗಿರಿ ಧಿರಾಜ ನಾರಾಯಣ ರಾಮಾನುಜೀಯರ್ ಸ್ವಾಮೀಜಿಯವರ ತಿರುವಳಿಗಳಲ್ಲಿ ಪ್ರಣಾಮಗಳನ್ನು ಅರ್ಪಿಸುತ್ತಾ, ಇವತ್ತು ಈ ನಮ್ಮ ಒಂದು ಶಾಲೆ ವೆಂಕಟೇಶ್ ಮೂರ್ತಿಯವರ ನೇತೃತ್ವದಲ್ಲಿ, ಅವರ ಆಡಳಿತದಲ್ಲಿ ಒಂದು ವಿದ್ಯಾಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಒಂದು ಮೌಲ್ಯಾಧಾರಿತ ಒಂದು ಶಿಕ್ಷಣವನ್ನು ನಮ್ಮೊಂದು ಸಮಾಜಕ್ಕೆ ಕೊಡಬೇಕು. ಆಧಾರಿತವಾಗಿರ್ತಕ್ಕಂಥದ್ದು ಒಂದು ಸಂಸ್ಕಾರ, ಸಂಸ್ಕೃತಿ, ನಮ್ಮ ಆಚಾರ ವಿಚಾರಗಳ ಬಗ್ಗೆ ಒಂದು ಒಳ್ಳೆಯ ಒಂದು ಇದನ್ನು ದಾರೆ ಅರಿಬೇಕು ಅಂತ ನಮ್ಮ ಸಮಾಜದಲ್ಲಿ ಅವರು ನಿರಂತರವಾಗಿ ಒಂದು ಶ್ರಮಪಟ್ಟು ಒಂದು ವಿದ್ಯಾಸಂಸ್ಥೆಗಳನ್ನ ಸ್ಥಾಪನೆ ಮಾಡಿದ್ದಾರೆ. ಆ ಮಕ್ಕಳಲ್ಲಿ ಎಲ್ಲ ರೀತಿಯ ಒಂದು ಸಂಸ್ಕಾರಗಳು, ನಮ್ಮ ಹಿಂದೂ ಸಂಸ್ಕೃತಿ ಏನಿದೆ ಆ ಸಂಸ್ಕೃತಿಯನ್ನು ಬೆಳೆಸಬೇಕು, ಅಭಿವೃದ್ಧಿ ಮಾಡಬೇಕು ಅಂತ ಒಂದು ಕಾಳಜಿ ಅವರಲ್ಲಿ ತುಂಬ ಇದೆ. ಅಂತಹ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ದಾರೆ. ಇವತ್ತು ಈ ಚಾತುರ್ಮಾಸದ ಒಂದು ಅಂಗವಾಗಿ ಪರಮ ಪೂಜ್ಯ ಶ್ರೀಗಳು ಇಲ್ಲಿ ದಯಮಾಡಿಸ್ತಾ ಇದ್ದಾರೆ. ಮತ್ತು ಮಕ್ಕಳಿಂದ ಈ ಏನು ಶ್ರಾವಣ ಮಾಸದಲ್ಲಿ ಭಿಕ್ಷೆಯನ್ನು ಇದು ಮಾಡ್ತಾರೆ, ಆ ರೀತಿಯ ಒಂದು ಕಾರ್ಯಕ್ರಮವನ್ನು ಏಕೆಂದರೆ ಹಿಂದೆ ನಡೀತಾ ಇತ್ತು. ಈ ಹಿಂದಿನ ದಿನದಲ್ಲಿ ಅವೆಲ್ಲವೂ ಕೂಡ ನಾವೆಲ್ಲ ಮರೀತಾ ಇದ್ದೀವಿ, ಹಿಂದಕ್ಕೆ ಹೋಗ್ತಾ ಇದೆ ನಮ್ಮ ಆಚಾರಗಳೆಲ್ಲ. ಅಂತಹ ಒಂದು ಇದನ್ನು ಮತ್ತೆ ಅದಕ್ಕೆ ಪುನಶ್ಚೇತನಗೊಳಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಇಲ್ಲಿ ಆಗ್ತಾ ಇದೆ. ಆ ಮಕ್ಕಳಿಂದ ಒಂದು ಭಿಕ್ಷೆಯನ್ನು ಗುರುಗಳಿಗೆ ಸಮರ್ಪಣೆ ಮಾಡ್ತಕ್ಕಂಥದ್ದು, ಆ ಒಂದು ಕಾರ್ಯಕ್ರಮವನ್ನು ಇಲ್ಲಿ ನಡೀತಾ ಇದೆ. ಆದರೆ ನಾನು ವೆಂಕಟೇಶ್ ಮೂರ್ತಿಯವ್ರ ಬಗ್ಗೆ ಹೇಳೋದು ಅಂತ ಹೇಳಿದ್ರೆ, ಏಕೆಂದರೆ ಅವರು ಎಲ್ಲ ರೀತಿಯಲ್ಲೂ ಕೂಡ ಒಂದು ಸಮಾಜದ, ನಮ್ಮ ಜನಾಂಗದ ಒಂದು ಹಿತಾಸಕ್ತಿ, ಕಳಕಳಿ, ಕಾಳಜಿ ಅವರಲ್ಲಿ ಹೆಚ್ಚಿನ ರೀತಿಯಲ್ಲಿ ಯಾರೂ ಇಲ್ಲ. ಆ ರೀತಿಯಾಗಿ ಅಂಥ ಅಪರೂಪವಾದ ವ್ಯಕ್ತಿತ್ವ ಅವರಲ್ಲಿದೆ. ಅಂತಹ ವ್ಯಕ್ತಿತ್ವ ಭಾಳ ವಿರಳ. ಅಂಥದ್ರಲ್ಲಿ ಅಂತಹ ಒಂದು ಸಮಾಜ ಸೇವೆ ಮಾಡ್ತಾ ಇದ್ದಾರೆ. ಇದು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರು ಮಾಡಲಿ ಅಂತ ಹೇಳಿ, ಇಂತಹ ಒಂದು ಸಂಸ್ಕೃತಿ, ಆಚಾರ ವಿಚಾರಗಳ ಬಗ್ಗೆ ಇನ್ನೂ ಬೆಳೀಬೇಕು, ನಮ್ಮ ಸಂಸ್ಕಾರಗಳು, ವಿದ್ಯಾಸಂಸ್ಥೆಗಳು ಆಗಬೇಕು, ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡಲಿ ಅಂತ ನಾನು ಅವರಲ್ಲಿ ಕಳಕಳಿಯಿಂದ ಕೇಳಿಕೊಂಡು ಪ್ರಾರ್ಥನೆ ಮಾಡಿಕೊಂಡು ಪ್ರಾರ್ಥಿಸುತ್ತೇನೆ. ಶ್ರೀಮತೆ ರಾಮಾನುಜಾಯ ನಮಃ. ಶ್ರೀಮತೆ ರಾಮಾನುಜಾಯ ನಮಃ.